ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಟ್ಟಿಂಗ್ ಸಾರು ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಕಟ್ಟಿಂಗ್ ಸಾರು ಮಾಡೋದು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 3/4 ಗ್ಲಾಸ್ ಕಡಲೆಬೇಳೆ ಕುದಿಸ್ತಾ ಇದ್ದೀನಿ. 3 ಸಾರಿ ವಾಶ್ ಮಾಡಿದ್ದೆ. ಈ ನೀರು ಹಾಕಿ ಅಡುಗೆ ಆಯಿಲ್ ಹಾಕ್ತಾಯಿದ್ದೀನಿ. ಹಾಕಿ 5 ಸೀಟಿ ಕೂಗಿಸಿದೆ. ಈಗ ಕಡಲೆಬೇಳೆ ಕುದ್ದಿದೆ. ಈಗ ಇಲ್ಲಿ ಸ್ವಲ್ಪ ಕಡಲೆಬೇಳೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಮಸಾಲ ರುಬ್ಬೋದಕ್ಕೆ, ಮಸಾಲದಲ್ಲಿ ಹಾಕಿ ರುಬ್ಬೋದಕ್ಕೆ. ಈಗ ನೀರು ತಗೊಳ್ತಾ ಇದ್ದೀನಿ ಕಟ್ಟಿನ ಸಾರು ಮಾಡೋಕ್ಕೆ. ಅದು ಕಡಲೆಬೇಳೆ ಕುದ್ದಿದ್ದ ನೀರು. ಕಟ್ಟಿನ ಸಾರಿಗೆ ಮಸಾಲ ಮಾಡೋಕ್ಕೆ ನಾನು ಒಣ ಕೊಬ್ಬರಿ ತುರ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿನೂ ಹಾಕೋತಾರೆ, ಆದರೆ ಒಣ ಕೊಬ್ಬರಿ ಟೇಸ್ಟಾಗಿ ಬರುತ್ತೆ. ಜಾಸ್ತಿ ನಾನು ಒಣ ಕೊಬ್ಬರಿನೇ ಹಾಕೋದು. ಈಗ ಚಕ್ಕೆ, ಲವಂಗ, ಆಮೇಲೆ ಸ್ವಲ್ಪ ಮಟೆ ಜೀರಿಗೆ ಹುರ್ಕೊಂಡೆ. ಈಗ ಒಣ ಕೊಬ್ಬರಿ ಹಾಕಿ ಹುರ್ಕೊಂಡೆ. ಈಗ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹುರ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ. ಈಗ ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ಇದು ಫ್ರೈ ಮಾಡೋದು ಆಯಿತು. ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದೆ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈಗ ಸಣ್ಣಗೆ ಪೇಸ್ಟ್ ಆಗಿದೆ. ಈ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಇನ್ನೂ ಬಿಸಿ ಇತ್ತು, ಕುಕ್ಕರಲ್ಲಿತ್ತು, ಅದಕ್ಕೆ ಈಗ ಹಾಕಿ ರುಬ್ಬಿದೆ. ಈಗೆಲ್ಲ ಮಸಾಲ, ಈ ಕಡಲೆಬೇಳೆ ರುಬ್ಬಿದ್ದು ಕಟ್ಟಿನ ಸಾರಿಗೆ ಹಾಕ್ತಾ ಇದ್ದೀನಿ. ಮಸಾಲ ರುಬ್ಬಿದ್ದು ಕಟ್ಟಿನ ಸಾರಿಗೆ ಹಾಕ್ತಾ ಇದ್ದೀನಿ. ಈ ಮಿಕ್ಸಿ ಜಾರಿ ತೊಳೆದು ನೀರು ಹಾಕಿ ತೊಳೆದು ಅದನ್ನು ಹಾಕ್ತಾ ಇದ್ದೀನಿ. ಈಗ ಗರಂ ಮಸಾಲ ಹಾಕಿದೆ, ಸಾಂಬಾರು ಪೌಡರ್, ಸ್ವಲ್ಪ ಅರಿಶಿಣ ಪೌಡರ್ ಹಾಕಿ ತಿರುಗ್ತಾ ಇದ್ದೀನಿ. ಈಗ ಸಾರು ಕುದ್ದಿದೆ. ಈಗ ಒಂದು ಕುದ್ದಿದೆ. ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಅಡುಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿದೆ. 2 ಸ್ಪೂನ್ ಖಾರದ ಪೌಡರ್ ಹಾಕಿದೆ. ಈ ಕಟ್ಟಿನ ಸಾರಿಗೆ ಹಾಕ್ತಾ ಇದ್ದೀನಿ. ಈಗ ನೀರು ಹಾಕ್ತಾ ಇದ್ದೀನಿ ಸಾರಿಗೆ. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಗಟ್ಟಿ ಇತ್ತದ, ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಕುದ್ದಿದೆ ಕಟ್ಟಿನ ಸಾರು. ಕೊತ್ತಂಬರಿ ಹೆಂಚಿ ಹಾಕ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಇದು ಕಟ್ಟಿನ ಸಾರು. ಬಿಸಿ ಮಾಡ್ತಾ 2 ದಿನವೂ ಇಟ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.